ಆಗಿರ್ಬೋದು, ಅದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಎಲ್ಲ ಕಡೆಗೂ ಇದನ್ನು ವಿರೋಧ ಮಾಡುವಂಥ ಆ ನಡೆಯುವ ಸತ್ಯ ಘಟನೆಗಳನ್ನು ಜನ ಮುಂದಿರುವಂಥ ಕೆಲಸವನ್ನು ಈ ಪತ್ರಿಕೆ ಮಾಡ್ತಾ ಬರುವುದರಿಂದಾಗಿ ಬಂದಿದ್ದರಿಂದಾಗಿ ಅವ್ರ ಮೇಲೆ ಒಂದು ಕೆಂಗನ್ನು ಇಟ್ಕೊಂಡ್ಬಂದಂಥ ಕೆಲಸವನ್ನು ನಮ್ಮ ಮೋದಿ ಮತ್ತು ಶಾರ್ ಅವ್ರು ಮಾಡಿದ್ದು. ಆ ನೆಲೆಯಲ್ಲಿ ಇವತ್ತು ಅವ್ರನ್ನ ಏನಪ್ಪ ಅಂತಂದ್ರೆ ಈ ಬಂಧಿಸಿ ಅವ್ರನ್ನ ತನಿಖೆ ಮಾಡುವಂಥ ಕೆಲಸ ಮಾಡ್ತದೆ, ಪತ್ರಿಕೆಯನ್ನು ಬಂದ್ ಮಾಡುವಂಥ ಕೆಲಸ ಮಾಡ್ತಾಯಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೊಬ್ಬ ಏನಪ್ಪ ಅಂತಂದ್ರೆ ಜಿಗ್ನೇಶ್ ಮೇವಾನಿ ನಿಮಗೆ ಗೊತ್ತಿದ್ದ ವ್ಯಕ್ತಿ ಇದ್ದಾರೆ. ಅವರು ಇತ್ತೀಚೆಗೆ ಕಾಂಗ್ರೆಸ್ಗೆ ಬಂದಂಥವ್ರು ಮತ್ತು ಆದಷ್ಟು ಏನಪ್ಪ ಅಂತಂದ್ರೆ ಈ BJP ಸರ್ಕಾರದ ಹೋರಾಟ ಮಾಡ್ತಾ ಬಂದಂಥ ವ್ಯಕ್ತಿ. ಅದು ಗುಜರಾತ್ನಲ್ಲೇ ಗುಜರಾತ್ ಸಮಾಚಾರ ಮತ್ತು ಅದರ ಮಾಲೀಕರನ್ನು ಗುರಿಯಾಗಿಸಲಾಗಿದೆ. ಯಾಕೆಂದರೆ ಈ ಪತ್ರಿಕೆಯು ಕಳೆದ 25 ವರ್ಷಗಳಿಂದ ಕೇಂದ್ರ ಸರ್ಕಾರವನ್ನು ಟೀಕಿಸುತ್ತಿದೆ ಅಂಥೇಳಿ ನಮ್ಮ ಜಿಗ್ನೇಶ್ ಮೇವಾಣಿಯವರ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಏನಪ್ಪ ಅಂದ್ರೆ ನಮ್ಮ ಮೋದಿಯವ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಗುಜರಾತನ್ನು ಯಾವುದೇ ಪರಿಸ್ಥಿತಿಯೂ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಸತ್ಯ ಘಟನೆಗಳನ್ನು ಜನರ ಮುಂದಿಟ್ಟು ಜನ ನಮ್ಮಿಂದ ದೂರ ಆಗ್ತಾರೆ ಅನ್ನೋ ಬಯಕಾಗೆ ಅವ್ರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಾಮಾನ್ಯವಾಗಿಯೇ ನಂಬಲಾಗ್ತಾ ಇದೆ ಅಂತ. ಅದರಲ್ಲೂ ಇತ್ತೀಚೆಗೆ ಈ ಡೈಲಿ ಪೇಪರ್ ಗುಜರಾತ್ ಸಮಾಚಾರ ಇದು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಪಕ್ಷದ ಕೆಲಸ ಮಾಡಿದ್ರಿಂದಾಗಿ ಅದನ್ನು ಯಾವುದಾದ್ರೂ ಒಂದು ಕೇಸಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋ ನೆಲೆಯಲ್ಲೇ 30 ವರ್ಷಗಳ ಹಿಂದಿದ್ದಂಥ ಒಂದು ಯಾವುದೋ ನಡೋದು ಘಟನೆಯನ್ನು ಹಿಡ್ಕೊಂಡು ಇವತ್ತು EDಯಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಇದೊಂದು ರಾಜಕೀಯ ದ್ವೇಷಕ್ಕಾಗಿ ಈ ಗುಜರಾತ್ ಸಮಾಚಾರ ಒಂದು ಪತ್ರಿಕೆಯನ್ನು ಏನಪ್ಪ ಹಿಡಿದಿರುವಂಥ ಕಟ್ಟಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಅದರ ಮಾಲೀಕರನ್ನು ಇವತ್ತು ಬಂಧಿಸಿದ್ದಾರೆ. ಆದರೆ ಮೆಡಿಕಲ್ ಗ್ರೂಮರಿನ ಹೊರಗೆ ಬಂದಿದ್ದಾರೆ. ಹಾಗಂತ ಹೇಳಿದ್ರು ಹೊರಗೆ ಬಂದರೆ ಕ್ಲಿಯರ್ ಆದಂಗೆ ಅಂತಲ್ಲ. ಯಾಕಂತಂದ್ರೆ ED ಅಷ್ಟು ಸುಲಭವಾಗಿ ಒಬ್ಬ ರಾಜಕಾರಣಿಯನ್ನು ಹೇಳಿದ್ರೆ